ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪ್ಸ್ ಕಿಚನ್. ಇವತ್ತು ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಅದಕ್ಕೆ ಬೇಕಾದಂತಹ ಪದಾರ್ಥಗಳು ಯಾವುದಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ, ಮೊಟ್ಟೆ ಒಂದು ತಗೊಳ್ಳಿ, ಅದೇ ಥರ ಫಿಶ್ ತಂದ್ವಲ್ಲ ಅದೇ ಅಂಗಡಿಯಲ್ಲೇ ಫಿಶ್ ಕಬಾಬ್ ಪೌಡ್ರ್ ಸಿಗುತ್ತೆ. ಸೊ 1 kgಗೆ 1 ಪಾಕೆಟ್ ಅಂತ ತೊಗೊಂಡಿದ್ದೀನಿ. ಸೊ ಅದನ್ನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲದಕ್ಕಿಂತ ಮುಂಚೆ ಮೀನು ತರ್ತೀವಲ್ವ ಅದನ್ನು 2 ಟೈಮ್ಸ್ ನೀಟಾಗಿ ತೊಳೆದು ಇಟ್ಕೋಬೇಕು. ಸೊ ಈಗ ಆ ಒಂದು ಮಿಕ್ಸ್ ಮಾಡಿದಂತಹ ಪದಾರ್ಥಗಳಿಗೆ ಫಿಶನ್ನು ಹಾಕಿ ಅದಕ್ಕೆ ಅರ್ಧ ನಿಂಬೆ ಹೋಳು, ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಈಗ ಹಾಕಿರ್ತಕ್ಕಂತಹ ಕಬಾಬ್ ಪೌಡ್ರ್ ಇರ್ಬೋದು, ಲೆಮನ್ ಇರ್ಬೋದು, ಕಾರ್ನ್ಫ್ಲೋರ್ ಎಲ್ಲನೂ ಅಷ್ಟೇ ಆ ಫಿಶ್ಗೆ ನೀಟಾಗಿ ಹಿಡಿಯುವಂತೆ, ನೀಟಾಗಿ ಒಂದಕ್ಕೊಂದು ಅಂಟ್ಕೊಳ್ಳುವಂತೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಯಾವುದಕ್ಕೂ ಬಿಡ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಫಿಶ್ನ ಮೊದಲು ತಂದಾಗ 2 ಟೈಮ್ಸ್ ಚೆನ್ನಾಗಿ ತೊಳೆದು ಪಕ್ಕಕ್ಕೆ ಇಟ್ಕೊಂಡಿರಬೇಕು ಫ್ರೆಂಡ್ಸ್. ನೋಡಿ, ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋ ಥರ ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಫಿಶ್ಗೆ ಇಡಬೇಕು. ನೋಡಿ, ಕಲಿಸ್ತಾ ಇದ್ದೀವಿ. ಫಿಶ್ ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಫಿಶ್ಶು ನಮಗೆ ನಾಲ್ಗೆಗೆ ಹೇಗೆ ರುಚಿ ಕೊಡುತ್ತೋ ಅದೇ ಥರ ನಮ್ಮ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಕೊನೆಯದಾಗಿ ಸ್ವಲ್ಪ ಉಪ್ಪನ್ನು ನಾವು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಫಿಶ್ ಕಬಾಬ್ ಪೌಡ್ರು ಅಂಗಡಿಯಲ್ಲೇ ಸಿಗುತ್ತೆ, ಮತ್ತು ನಾವು ಫಿಶ್ ತರ್ತೀವಲ್ವ ಅಲ್ಲಿ ಸಹ ಸಿಗುತ್ತೆ. ಸೊ ನಾವಲ್ಲಿ ಫಿಶ್ ಅಂಗಡಿಯಲ್ಲೇ ನಾವು ತೊಗೊಂಬಂದಿದ್ದು ಪೌಡ್ರು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಅಲ್ಲೇ ತೊಗೊಂಬಂದ್ವಿ. ನೋಡ್ಬೋದು. ಈಗ ಕೊನೆಯದಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ವಿ. ನಾವು ಕೊನೆಯದಾಗಿ ನಾವು ಇದಕ್ಕೆ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನ, ಫ್ರೆಶ್ ಕರಿಬೇವಿನ ಸೊಪ್ಪನ್ನ ಹಾಕ್ಕೋಬೇಕು. ಆಗ ಅದರ ಒಂದು ರುಚಿ ಮತ್ತು ಪರಿಮಳ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಕೊನೆಯದಾಗಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಮಾಡಿ ಡೀಪ್ ಫ್ರೈನ ಮಾಡಬೇಕು ಫ್ರೆಂಡ್ಸ್. ನೋಡಿ, ಡೀಪ್ ಫ್ರೈ ಮಾಡಿರೋದು ಕ್ಲಿಪ್ಪು ಮಿಸ್ ಆಗಿದೆ ಫ್ರೆಂಡ್ಸ್. ಸೊ ಎಣ್ಣೆ ಇಟ್ಟು ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾನು ರೆಡ್ ಪಾಂಪ್ಲೆಟ್ ಮೀನನ್ನ ತೊಗೊಂಡಿದ್ದೀನಿ. ಸೊ ಅದನ್ನು ನೀಟಾಗಿ ಮಾಡಿದ್ದೀನಿ. ಡೀಪ್ ಫ್ರೈ ಮಾಡಿಕೊಂಡ್ರೆ ಫಿಶ್ ಕಬಾಬ್ ರೆಡಿಯಾಗಿದೆ ಫ್ರೆಂಡ್ಸ್. ನೀವೇ ನೋಡ್ಬೋದು. ನೋಡೋದಕ್ಕೆ ಸಖತ್ ಟೇಸ್ಟಿಯಾಗಿದೆ. ಇದು ಹೆಲ್ತ್ಗೂ ಒಳ್ಳೆಯದು, ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಕಾಮೆಂಟ್ಸ್ ನೀಡಿ ಫ್ರೆಂಡ್ಸ್.